ಹಾಯ್ ಹಲೋ ನಮಸ್ಕಾರ. ಇದು ನಮ್ಮ ಫಸ್ಟ್ ವ್ಲಾಗ್. ನಮ್ಮ ಅಜ್ಜಿ ಮನೆಯಲ್ಲಿ ಮಧುರಮ್ಮ ಮಾಡ್ತಾರೆ, ಬನ್ನಿ. ಅದಕ್ಕೆ ಏನೇನೋ ಪ್ರಿಪರೇಷನ್ಸ್ ಮಾಡ್ತಿದ್ದಾರೆ, ಬನ್ನಿ ನೋಡೋಣ ಏನು ಮಾಡೋಣ. ಗೋಡಂಬಿ ಬಾದಾಮಿ ಮತ್ತೆ ತೆಂಗಿನಕಾಯಿ ಎಲ್ಲ ರುಬ್ಬೈತೆ ನಮ್ಗೆ. ಗೋಡಂಬಿ ಕಾಯಿ ರುಬ್ಬಿಟ್ಟು ವಾಸನೆಗೆ ಆಲ್ರೆಡಿ ಬಂದ್ಬಿಟ್ಟಿದೆ. ಹಾಯ್ ಮಾಡಿ. ಏಂತಕ್ ಬಚ್ಚಿಕೋತಾ ಇದ್ದೀರಾ? ನಾನ್ ನೀನ್ ಸೈಡ್ ಬರ್ತಾ ಇದೀಯ ಅಂತ ಬಚ್ಚಿಕೊಂಡಿಲ್ಲ, ಸೈಡ್ ಬಂದೆ. ನಮಸ್ಕಾರ ಹೇಳಮ್ಮ. ನೀವ್ಯಾಕೆ ಹಂಗ್ ಕೂತಿದ್ದೀರಾ ಮೂಲೆಯಲ್ಲಿ? ಇವತ್ತು ಫಂಕ್ಷನ್ ಮಾಡ್ತಾ ಇದ್ದಾರೆ, ಹಂಗಾಗಿ ಕುತ್ಕೊಳ್ಳಕ್ಕೆ ಎಲ್ಲ ಸ್ವಲ್ಪ ಜನ ಜಾಸ್ತಿ ಇದಾರೆ, ಅದಕ್ಕೆ ನಿಂತ್ಕೊಂಡಿದೀವಿ ವೇಟಿಂಗ್. ಇವ್ರೇನೋ ಯೋಚನೆ ಮಾಡ್ತಾವ್ರೆ. ಫುಲ್ ಮೀಮು ಆಡ್ ಆಗ್ಬಿಡ್ತಿದ್ವು ಇವಾಗ. ಇವನು ನಮ್ಮ ಮನೆ ಚೋಯಾ ಆಂಟಿ. ಇವ್ರ ಹತ್ರ ಒಂದ್ ಫೋನ್ ಇಟ್ಕೊಂಡ್ ವಿಡಿಯೋ ಮಾಡ್ತಾವ್ರೆ. ನನ್ ಬಟ್ಟೆನ ಅವರೇ ವಿಡಿಯೋ ಮಾಡ್ಕೋತಾವ್ರೆ. ಚೋಯಾ ಆಂಟಿ ಆಯ್ತೆ. ಚೋಯಾ ಹಾಯ್ ಮಾಡು. ಚಿಕ್ಕ ಆಂಟಿ ಇಲ್ಲಿದ್ದಾರೆ. ನನ್ನನ್ನೇ ಸರಿ ಅಂತ ತೋರಿಸ್ತೀರ. ಬ್ಯೂಟಿ. ಇಲ್ಲೇನೋ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಇವರು ಅತ್ತೆ, ಇವರು ಸೊಸೆ, ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅಜ್ಜಿ. ಆದ್ರೆ ಅತ್ತೆ ಅಂತ ಕರಿತೀವಿ ಅಷ್ಟೇ. ಅವಾಗಿಂದ ಇವರು ಅವ್ರ ಸ್ಟೋರಿನೇ ಹೇಳಿದ್ರು, ಇವಾಗ ಅದನ್ನೇ ಮಾಡ್ತಿದ್ದಾರೆ. ಗಿರೀಶ್ ಅಂತ. ಕತೆ ಹೆಸರು ಗಿರಿ ಮಾಡಿದೆ ಅಡಿಗೆ ಅಲ್ಲ, ಕತೆ ಹೆಸರು. ಅವಾಗ ಕತೆ ಹೇಳಿದ್ರಲ್ಲ, ಆ ಕತೆ ಹೆಸರು. ಆ ಕತೆ ಹರಿಕತೆ ಅಲ್ಲ, ಗಿರಿಕತೆ. ಘಟೋತ್ಕಚ. ಇತಿಹಾಸದಲ್ಲಿ ದೊಣ್ಣೆ ಬಿರಿಯಾನಿ ಮಾಡ್ತಿದ್ದಾರೆ. ನಳಮಹಾರಾಜನ ಹೆಸರು ಕೇಳಿರ್ತೀರಾ? ಇತಿಹಾಸದಲ್ಲಿ ನಳಮಹಾರಾಜನ ಹೆಸರು ಕೇಳಿರ್ತೀರಾ? ನೋಡಿರಲ್ಲ, ಇವ್ ನೋಡ್ಕೊಳ್ಳಿ. ಇಲ್ಲಿ ಏನಂದ್ರೆ ಘಟೋತ್ಕಚ ಬೇರೆಯವ್ರು ಮಾಡಿರೋದನ್ನ ತಿಂತ ಇದ್ದ, ಇಲ್ಲಿ ಮಾಡ್ಕೊಂಡೇ ತಿಂತವ್ರೆ, ಅಷ್ಟೇ ವ್ಯತ್ಯಾಸ. ಘಟೋತ್ಕಚಂಗೆ ಅವ್ರ ಅಪ್ಪ ಮಾಡಾಕ್ತಾ ಇರೋದು ಇವತ್ತು. ಇಲ್ಲ ಹಂಗೆಲ್ಲ ಬೇಡ. ಫಸ್ಟ್ ನೀವು. ಭೀಮ ನಳಮಹಾರಾಜ, ಘಟೋತ್ಕಚ ಮಾಯಾವಿ. ಸೊ ಹಾಗಾಗಿ ಇವ್ರು ನೋಡಿ ವಿಡಿಯೋಗೆ, ಯೂಟ್ಯೂಬ್ ಹಾಕಕ್ ವಿಡಿಯೋ ಮಾಡ್ಕೋತವ್ರೆ, ರೆಸಿಪಿ ವಿಡಿಯೋ ಮಾಡ್ಕೊಂತಿದ್ದಾರೆ. ಹಾಯ್ ಮಾಡೆ. ನಾನು ಇವ್ರಿಗೆ ಹೇಳಿದ್ರೆ ಅವ್ರು ಹಾಯ್ ಮಾಡ್ತಾರೆ. ಹೇಳಿ, ಹೆಂಗ ಅನಿಸ್ತಿದೆ ಫಂಕ್ಷನ್? ನಿಮ್ಮ ಯಜಮಾನ್ರು ಭಟ್ರಾಗಿದ್ದಾರೆ, ಏನ್ ಹೇಳ್ತೀರಾ? ಎಂತ ಒಳ್ಳೆ ಯಜಮಾನ್ರು, ನಿಮ್ಗೆ ಅಡ್ಗೆ ಎಲ್ಲ ಮಾಡ್ಕೊಡ್ತಾರೆ. ಏನ್ ಹೇಳ್ತೀರಾ ನಿಮ್ಮ ಯಜಮಾನ್ರ ಬಗ್ಗೆ? ಇಂತ ಒಳ್ಳೆ ಯಜಮಾನ್ರು ಸಿಕ್ಕಿದ್ದಾರೆ, ಖುಷಿ ಆಯ್ತಲ್ವಾ ನಿಮ್ಗೆ? ತುಂಬಾ ಖುಷಿ ಆಗ್ತದೆ, ಅದಕ್ಕೆ ತಿಂತಿದ್ದಪ್ಪ ಆಗ್ಬಿಟ್ಟಿದ್ದೀನಿ. ಸಾರಿ, ವೆಯ್ಟ್ ಕೇಳಲ್ಲ. ಹೇಗಿದೆ? ಇನ್ನ ಇದೆ ತುಪ್ಪ ಇಲ್ಲ ಐತೆ. ಇಲ್ಲಿ ಮಟನ್ ಸಾಂಬಾರ್ ರೆಡಿ ಆಗ್ತಿದೆ. ಇಲ್ಲಿ ಬಿರಿಯಾನಿಗೆ ಅಕ್ಕಿ ತೊಳಿತಿದ್ದಾರೆ. ಹೇಗಿರೋ? ನೀವೇನಾದ್ರೂ ಹೇಳ್ತೀರಾ? ಮನೆ ಓನರು ಏನೋ ಬೇರೆ ರೆಡಿ ಮಾಡ್ತಿದ್ದಾರೆ. ಮಟನ್ ಸಾಂಬಾರ್ ರೆಡಿ ಮಾಡ್ಬಿಟ್ಟು ಬಂದು. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಬಿಳಿ ಎಣ್ಣೆ ಕಿಡ್ತಾ ಇದ್ವಿ, ರೈಸ್, ವೈಟ್ ರೈಸ್. ಇವರು ಅತ್ತೆ ಸೊಸೆ. ಇವರಿಬ್ರು ಅವಾಗ ಇದ್ದಿದ್ದ ಅತ್ತೆ ಸೊಸೆ ಬೇರೆ, ಇವಾಗ ಅಡ್ಗೆ ಮನೇಲಿರೋ ಅತ್ತೆ ಸೊಸೆನೆ ಬೇರೆ. ಒರಿಜಿನಲ್ ಅತ್ತೆ ಸೊಸೆ.
ನಮ್ಮ ಮನೆ ಚೋಯಾ ಆಂಟಿ ಎಂತಕ್ಕೋ ಕರೀತಿದ್ದಾರೆ, ಹೇಳಿ ಆಂಟಿ. ನಮ್ಮ ಶೆಫ್ ಅವರ ಫಾದರ್ ಹತ್ರ ನೀವು ಡಿಸ್ಕಷನ್ ಮಾಡ್ಲೇ ಇಲ್ಲ. ಕೆಂಚ ತಾತ ಏನ್ ವಿಡಿಯೋ ಮಾಡ್ಕೊಂತಿದ್ಯಾ ತಾತ? ಎಲ್ಗ ಹಾಕ್ತೀಯಾ? ಸಖತ್ತ ಕಾಣಿಸ್ತಿದೆ ಅನನ್ಯ. ಏನ್ ಮಾಡ್ತಿದ್ಯಾ ತಾತ? ಪಲಾವ್ ಪಾತ್ರೆ ವಿಡಿಯೋ ಮಾಡ್ತಾ ಇದ್ದೆ. ಪಲಾವ್ ಪಾತ್ರೆ ವಿಡಿಯೋ ಮಾಡೋದು. ಪಲಾವ್ ಪಾತ್ರೆ ವಿಡಿಯೋ ಮಾಡ್ಕೊಂಡು ಏನ್ ಮಾಡ್ತೀಯಾ? ನೋಡ್ತಾ ಇರೋದು. ಚೋಯಾ ಆಂಟಿ ಮೇಲೆ ಇನ್ನೊಂದು ಆಂಟಿ ಕೂತಿದ್ದಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಷ್ಟು ಭಾರ ಐತೆ ಅಂದ್ರೆ ಬಾಯ್, ನಾನು ಅದೇ ಹೇಳ್ಬಿಡ್ತೀನಿ. ನಮ್ಮ ಕಂಪ್ನಿ ಡೋರ್ ಅಲ್ಲಿ 2 ಡೋರ್ ಎಷ್ಟು ವೇಟ್ ಬರುತ್ತೋ ಅಷ್ಟು ವೇಟ್ ಐತಿ ಗಾಡಿ. ಕೂರ್ಸ್ಕೊಂಡಿದ್ಯಾ? ಎದ್ ಕಲ್ಸು. ನನಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ಯಾವ ಎಕ್ಸ್ಪೀರಿಯನ್ಸ್? ಡೋರ್ ಐತಿ. ಡೋರ್ ಎಕ್ಸ್ಪೀರಿಯನ್ಸ್ ಆಗೈತೆ, ತೊಡೆ ಮೇಲೆ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಆಗೈತಾ? ಭಾಳ ಪ್ರೆಷರ್ ಬಂದೇ ಬರುತ್ತೆ ನನ್ನ ಬಾಡಿ ಮೇಲೆ. ಹೋಗೋ ತಲೆಗೆ ಶೂಟ್ ಹಾಕ್ಬಿಡೋದು. ಇವ್ರು ನೋಡಿ ನಮ್ಗೆ ಹೇಳ್ದಿರಾನೆ ಮ್ಯಾಚಿಂಗ್ ಹಾಕೋ ಬಂದ್ಬಿಟ್ಟವ್ರೆ. ಹೇಳಿದ್ರೆ ನಾವು ಹಾಕೋ ಬರ್ತಾ ಇದ್ವಿ. ನಾನು ಹಾಕೊಂಡ್ ಬಂದಿಲ್ಲ, ಬಟ್ ಇವ್ರ ಜೊತೆ ವೈಬ್ ಮ್ಯಾಚ್ ಮಾಡ್ತೀವಿ. ಏನಿಲ್ಲ, ಅವ್ಳು ಕೂತಿದ್ದಿದ್ ನೋಡ್ಬೇಕಿತ್ತು, ಸಾರಿ ತೋರಿಸ್ಲಿಲ್ಲ. ನಮಗ್ ಗೊತ್ತಾಗುತ್ತೆ ಅಂತ ನಾವು ಹೊಸದಾಗಿ ಆಪ್ ಇನ್ಸ್ಟಾಲ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಆಮೇಲೆ ಅದರಲ್ಲಿ ಆಫರ್ ಬಿಟ್ಟಿದಾರಂತೆ. ಏನ್ ಆಫರ್? ಅಂದ್ರೆ 1000 ಪೇ ಮಾಡಿದ್ರೆ 500 ಮಾತ್ರ ತಗೋತಾರಂತೆ, 500 ನಮ್ಗೆ ರಿಟರ್ನ್ ಕೊಡ್ತಾರಂತೆ. ಸರಿ, ಅದು ನಮಗ್ ಕೊಟ್ಬಿಡಿ. ಇಲ್ಲ ಫ್ರೆಂಡ್ಸ್, ಇದು ಸಹೋದರರ ಬಿರಿಯಾನಿ, ಬ್ರದರ್ಸ್ ಬಿರಿಯಾನಿ. ಬಕೆಟ್ ಇಲ್ಲ, ಪಾತ್ರೆ. ಬಂದವ್ರು ದಯವಿಟ್ಟು ಬಕೆಟ್ ತಗೊಬನ್ನಿ. ಟೇಸ್ಟ್ ನೋಡಿದ್ಮೇಲೆ ನನಗೂ ಒಂದು ಎಕ್ಸ್ಟ್ರಾ ಸುತ್ತಿರ್ಲಿ ಅಂತ ಕೇಳೋ ಅಂತ ಅಭ್ಯಾಸ. ಯಾಕೋ ಟೇಸ್ಟ್ ಬರೋ ತರನೇ ಕಾಣಿಸ್ತಾ ಇಲ್ವಲ್ಲ. ಕ್ಯಾಮ್ರಾ ಲೆನ್ಸ್ ಸರಿ ಇಲ್ಲ. ಮೂಗ್ ಚೆನ್ನಾಗಿದೆಯಲ್ಲ. ಕೇಳಿಸ್ತಾನೆ ಇಲ್ಲ. ಊಟ ಹೆಂಗಿತ್ತು? ಫೀಲಿಂಗ್ ಹೆಂಗಿದೆ? ತಿಂತಾ ಇದ್ದೀರಲ್ಲ ಅನನ್ಯ ಗೌಡ? ಎಲ್ಲಿ ಪ್ರೀತಿ? ಹಾಯ್ ಗೈಸ್, 280 ಐಸ್ ಕ್ರೀಮ್. ಹಿಂಗಿದ್ರೆ ನಿನ್ನ ಅಲ್ಲೇ ಕೂರಿಸ್ತಾರಪ್ಪ. ನೀವು ಮಾತಾಡಿಲ್ಲ ಅಂತ ನೀವು ಈ ಕಡೆ ಬಂದ್ಬಿಡಿ. ಹಂಗೆ ನೂಕೊಳಕ್ಕೆ 1000 ಜನ ನೀನು ಕೂತಿರೋದು ಪ್ರಶ್ನೆ ಮಾಡ್ತಿದ್ದಾರೆ. ಅದ್ರಲ್ಲಿ ಫಸ್ಟ್ ನಿಮ್ ತಮ್ಮ ಅವ್ರ ಸೈಡ್ ಆಗ್ತದೆ. ಅಮ್ಮ ಕರೆಕ್ಟ್ ಆಗಿ ಹೇಳಿದ, ಮಗನೇ ನೀನ್ ಇರ್ಲೇಬೇಕು ಪೂಜೆಗೆ. ಮನೆ ಮಗ, ದೊಡ್ಡ ಮಗ, ಪೂಜೆನೆ ಬಿಟ್ಟು ಅಮ್ಮನ ಮಾತನ್ನ ಮೀರಿ ಯಾರ ಜೊತೆ ಹೋಗಿದೆ? ಅಜ್ಜಿ ಕೇಳಿಸ್ಲಿ ಅಂತ ನೀವೆಲ್ಲ ಅಜ್ಜಿ ಮಾತ್ ಬಿಟ್ಬಿಟ್ಟು ಹೆಂಡತಿ ಪದೇ ಪದೇ ಫೋನ್ ಮಾಡ್ತಿದ್ರು, ಡಿಸ್ಕನೆಕ್ಟ್ ಯಾಕೆ ಮಾಡ್ತಿದ್ದೆ? ಅಷ್ಟು ಸೀರಿಯಸ್ ಕೆಲಸ ಏನಿತ್ತು? ಹೆಂಡತಿಗಿನ್ನ ಅಲ್ಲ ಬೇಡ, ದೇವರ ಪೂಜೆಕ್ಕಿಂತ ಅಮ್ಮನಿಗಿಂತ ಅಲ್ಲ ಅಮ್ಮನಿಗಿನ್ನ ಪೂಜೆಗಿನ್ನ ಅದೆಲ್ಲ ಇಂಪಾರ್ಟೆಂಟ್ ಇದೆ. ಹೆಂಡತಿಗಿನ್ನ ಮುಖ್ಯವಾಗ್ತಾವ ಯಾರ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಭಾನುವಾರ ಮಾರ್ನಿಂಗು ಮಿಕ್ಕಿದ ವಾರ ಎಲ್ಲ ಭಾನುವಾರದಷ್ಟು ರಜಾ ಹಾಕೊಂಡು ಫುಲ್ ರೆಸ್ಟ್ ತಗೊಳ್ಳೋರು. ಈ ಭಾನುವಾರ ಮಾತ್ರ ಯಾಕೆ ಪಂಚಾಯತಿ ಪರ್ಮಿಷನ್ ಮಾಡ್ಬಿಟ್ಟು ಮಾಮ ಡೈಲಾಗ್ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಆಗಿರೋದಿಲ್ಲ. ಸಿಂಗಲ್ ಸಿನಿಮಾಕ್ಕೆ ನೆಕ್ಸ್ಟ್ ಉದ್ದೇಶ ಏನು? ಇವಾಗ 5 ಗಂಟೆ ಏನ್ ಮಾಡ್ಬೇಕು ಅಂತಿದ್ರೆ ಜೀವನದಲ್ಲಿ? ರುಕೋ ಜರಾ ಸಬರ್ ಕರೋ. ಹೆಂಡತಿ ಜೊತೆ ಕಬಾಬ್ ಅಂಗಡಿ ಹಾಕ್ಬೇಕು ಅನ್ಕೊಂಡವ್ರೆ. ಗಂಡ ಕಲ್ಸ್ಕೊಡೋದೇ ಗೊತ್ತಿಲ್ಲ. ಹೆಂಡತಿ ಪೌಡರ್ಗಳು ಹಾಕೋದು, ಗಂಡ ಕಲ್ಸೋದು, ಹೆಂಡತಿ ಎಣ್ಣೆಗೆ ಹಾಕೋದು. ಇಲ್ಲ ಅದಕ್ಕಿಂತ ಮೋಸ್ಟ್ ಅಲ್ಲ, tasting.
ಅಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಶ್ ಕಲೆಕ್ಷನ್ ಯಾರು ಮಾಡ್ತಾರೆ ಅನ್ನೋದ ಮಾಮ ಕಲ್ಸೋದ್ ಯಾರು ಕಬಾಬು ಕಲ್ಸ್ಬಿಟ್ಟು ಎಣ್ಣೆ ಯಾರು ಕೊಟ್ಬಿಡ್ತಾರೆ ಮಾಡೋದು ಎಂತಿ ಕ್ಯಾಶ್ ಕಲೆಕ್ಷನ್ ಯಾರು ಮಾಡೋದು ಇಲ್ಲ ಚಿಕನ್ ಯಾರು ತಂದಿರ್ತಾರ ಅವರು ಮೋಸ್ಟ್ ಇಂಪಾರ್ಟೆಂಟ್ ಬಂಡವಾಳ ಹಾಕೋರು ದುಡ್ಡು ಇಸ್ಕೋಬೇಕಪ್ಪ. ಮೂರ್ ಆಕ್ಟಿಂಗ್ ಅದಕ್ಕೆ ಯಾರು ಮಾಮ. ಮಾಡ್ಬೇಕು ಅಂತ ಯಾರು ಉಪ್ಪು ಜಾಸ್ತಿ ಹಾಕ್ತಿರೋ ಅವ್ರು ಏನ್ ಮಾಡ್ಬೋತಾ ಒಂದು ಎಣ್ಣೆ ಮುಂದೆ ನೆಂಟಿ ಬಿಟ್ರೆ ಕರ್ಲ ಬಿಡ್ತಾರೆ ಅಂದ್ರೆ ನೀವೇ ಕಲ್ಸ್ಬಿಟ್ಟು ಹಾಕ್ಬಿಡಿ ಎಂಟಿ ಕ್ಯಾಶ್ ಕಲೆಕ್ಷನ್ ಮಾಡ್ಕೊಂಡ್ಬಿಡಿ ನಡೀತದೆ ಅಂತ ವ್ಯತ್ಯಾಸ ಗೊತ್ತಾಗಲ್ಲ ಅಂತ ಇಲ್ಲಿ ಇನ್ನೊಬ್ರನ್ನ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಹಾಕಿ ನೀವೇ ಕಲ್ಸಿ ಹಾಕಿ ಎಣ್ಣೆ ಒಳಗಡೆ ಬಿಡಿ ಕರ್ದಾದ್ಮೇಲೆ ಪ್ಯಾಕಿಂಗ್ ಇನ್ನೊಬ್ರನ್ನ ಹಾಕಿ ಆಲ್ರೆಡಿ ಕಲ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಒಂದಿಷ್ಟು ಡಬ್ಬಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆರೋಗ್ಯದಲ್ಲಿ ಯಾರು ಇಸ್ಕೊಳಲ್ಲ. ಎತ್ಕೊಳ್ಳಿ. ನಾನು ಅದೇ ಹೇಳಿದ್ದು. ಕಲ್ಸಿರೋದು. ಒಂದ್ ಕಡೆ ಎಣ್ಣೆಗೆ ಹಾಕಿ ಬಿಟ್ಬಿಡಿ, ಅದ್ರ ಪಾಡ್ಗೆ ಅದ್ ಬೇಯ್ತಾ ಇರುತ್ತೆ. ಈ ಕಡೆ ಯಾರ್ಯಾರು ಬೇಕು ಪ್ಯಾಕ್ ಮಾಡಿ ಕೊಡ್ತಾ ಇರಿ. ಅತ್ತೆ ಕ್ಯಾಶ್ ಇಸ್ಕೊತಾರೆ. ಓ ಕ್ಯಾಶ್ ಎಣ್ಣೆ ಎಲ್ಲರೂ ಫೋನ್ ಪೇ. ಎತ್ಕೊಂಡು ಹಿಂಗ್ ಹಾಕೊಂಡಿ. ಕಷ್ಟ 250 ಅಂತಾರೆ ಬೇಕಾ? ಅದಕ್ಕೆ ನಾನ್ ಕರೆಕ್ಟ್ ಆಗಿ ಹೇಳ್ದೆ ಅಲ್ವಾ ಮಾಮ? ಸರ್ ಒಂದ್ ಮಿಷಿನ್ ಇಕ್ಸಿ ಸರ್ ಏನ್ ಮಿಷಿನ್? ಕಬಾಬ್ ಮಿಷನ್ ಮಿಷಿನ್ ಸರ್ ಏನಂತ? ಅರ್ಧ ಪ್ಲೇಟ್ ಇಷ್ಟಕ್ಕೆ ಬಟರ್ ಮತ್ತೆ ಕ್ಯಾಲ್ಕುಲೇಷನ್ ಎಲ್ಲೂ ಮಿಸ್ ಆಗಲ್ಲ ಹಾಗೆ ಲೆಗ್ ಪೀಸ್ ಮಿಷಿನ್ ಲೆಕ್ಕ ಹಾಕುತ್ತೆ ಗಾಡಿ ಮೇಲೆ ಹೋಟ್ಲು ಬಿಸ್ನೆಸ್. ಗಾಡಿ ಬೇಡ ಅಂಗಡಿ ಹಾಕೊಂಡೆ ಮಾಡ್ತಾರೆ, ಪರವಾಗಿಲ್ಲ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಈಗೆಲ್ಲ DKC ರೋಡ್ ಸೈಡ್ ಅಲ್ಲಿ ಇರೋರೆಲ್ಲ ಎತ್ತುತ್ತಾರೆ. ಬೇರೆ ಅಂಗಡಿನೇ ಹಾಕೋಬಿಡಿ ಮಾಮ. ಆದ್ರೆ ಒಳ್ಳೆ ಎಣ್ಣೆ ಹಾಕಿ ಮಾವ ಇಲ್ಲ ಬೇಡ ಹಾಕಿ ಹೆಲ್ತ್ ಇರ್ಬೇಕು, ತಿಂದು ಚೆನ್ನಾಗಿರ್ಬೇಕು. ಅದಕ್ಕೆ ನಮ್ಮ ಅಮ್ಮನ್ ಕರ್ಕೊಂಡು ಹೋಗಿ ಓ ಸಮಾಧಾನ ಅಲ್ಲ? ಇರೋ ಎಣ್ಣೆ ರೇಟ್ಗೆ ನೀನು ಸಮಾಧಾನ ಪಡಾಗಿತ್ತು. ಎಣ್ಣೆ ಬೇರೆ ಹಾಕ್ಬೇಕು. ರೆಕಾರ್ಡ್ ಮಾಡ್ಕೊತಿದ್ಯಾ? ನಡೆಯೋದಾಗ ಪ್ರಶ್ನೆ. ಪ್ರತಿ ಸರಿನೂ ನಾರ್ಮಲ್ ಆಗಿ ಬಂದಾಗ ಆಯ್ತಾ ಇಲ್ಲೆಲ್ಲ ಬಂದು ಒಂದ್ ವಿಸಿಟ್ ಮಾಡೋಯ್ತಾರೆ, ಕರಿ ಕವರ್ ಹಿಡ್ಕೊ ಬಂದ ಮಾತ್ರ ಡೈರೆಕ್ಟ್ ಆಗಿ ಕಟ್ಟಾಯ್ತಾರೆ. ಯಾಕೆ ಅಂದ್ರೆ ಗೊತ್ತಾಗೋಗುತ್ತೆ. ಇದು ನಿಮ್ಮ ಉತ್ತರ ಏನಿಲ್ಲ. ಕೈಯಲ್ಲಿ ಇರೋ ಕವರ್ ಭಾರ ಇರುತ್ತಲ್ಲ, ಫಸ್ಟ್ ಭಾರ ಇಳಿಸ್ಬಿಡೋಣ, ಆಮೇಲೆ ಕೂಲಾಗಿ ಕಗಡೆ ಇರೋಣ ಅನ್ನೋದಕ್ಕೋಸ್ಕರ ಫಸ್ಟ್ ಕವರ್ ಮೇಗಡೆ ಹೋಗೋದು. ಇಲ್ಲಿ ಇಳಿಸೋದಕ್ಕೆ ಟೇಬಲ್ ಇರುತ್ತಲ್ಲ ಮನೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ. ಅಲ್ಲ ಗೊತ್ತಾಗ್ಬಿಡುತ್ತೆ ಅಂತ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಮಟನ್ ಅಲ್ಲಿ ಯಾವ ಪಾರ್ಟ್ ಬಿಟ್ಟಿದ್ದೀರಾ? ನಾವ್ ನಿನ್ನೆ ಎಬ್ಬಿಸ್ಲೇ ಇಲ್ಲ, ಬೆಳಮನೆ ಬಂದಿತ್ತು. ಜಗ್ಗು ಬೈಲಿ. ಸೊ ಇದ್ರಲ್ಲ